ತಮಗೂ ಗೊತ್ತು, ತಾವು ಕೂಡ ಶೋಲೆ ಬೆಟ್ಟ ಸಮೀಪದಲ್ಲೇ ತಮ್ಮ ಮನೆ ಇರುವಂಥದ್ದು, ತಮ್ಮ ತಂದೆ ಕೂಡ ಆ ಸಂದರ್ಭದಲ್ಲಿ ಕೆಲಸ ಮಾಡಿದರು ಅನ್ನೋಂಥದ್ದು ಕೂಡ ಕೇಳ್ಪಟ್ವಿ ಸರ್. ಈಗಾದರೆ ಆ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಕೆಲಸ ಮಾಡಿದಂಥ ಧರ್ಮೇಂದ್ರ ಅವರು ವಿಧಿವಶರಾಗಿದ್ದಾರೆ ಸರ್. ತಮಗೇನೋ ನೆನಪಿದೆಯಾ, ಹೇಗೆ ಸರ್? ಸರ್, ವಿಧಿವಶ ಆಗಿರೋದು ನನಗೆ ಭಾಳ ನೋವಾಗ್ತಾ ಇದೆ. ಧರ್ಮೇಂದ್ರ ಅವರು ಅಮಿತಾಬ್ ಬಚ್ಚನ್ ಅವರು ಇಲ್ಲೇ ಕೆಲಸ ಮಾಡ್ತಾಯಿದ್ದರು. ನಮ್ಮ ತಂದೆಯವರು ಸಹ ಅಲ್ಲಿ 2 ವರ್ಷ ಕೆಲಸ ಮಾಡಿದರು. ನಮ್ಮದು ರೈತಾಪಿ ವರ್ಗ, ನಮ್ಮದೊಂದು ದೊಡ್ಡ ಪ್ರಾಪರ್ಟಿ 12 ಎಕರೆ ಇತ್ತು. ನಮ್ಮ ತಂದೆ ವೆಂಕಟರಾಮಯ್ಯ ಅಂತೇಳಿ ವ್ಯಾಪಾರಿಗಳು, ಹಣ್ಣಿನ ವ್ಯಾಪಾರಿ ಅಂತಂದೆ ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ರು. ಅದು ಈಗಲೂ ನೀವು ಸಿನಿಮಾ ನೋಡಿದ್ರೆ ನಮ್ಮ ತಂದೆ ಸಣ್ಣ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡೋದು ನೋಡ್ತೀರಿ. ಆಮೇಲೆ ಅದರಲ್ಲಿ ಒಂದು ಆ್ಯಕ್ಟಿಂಗ್ ಮಾಡಿದರು. ಅಮಿತಾಬ್ ಬಚ್ಚನ್ ಅವರು ಕೆಳಗಡೆ ಮೇಲೆ ಟ್ಯಾಂಕಿದ ಕೆಳಗಡೆ ಬೀಳಬೇಕಾದ್ರೆ ಮರೋನಕ ಆರೆ ಅಂತ ಕೂಗ್ತಾರೆ ನಮ್ಮ ತಂದೆಯವರು, ಅದರಲ್ಲಿ ಆ್ಯಕ್ಟಿಂಗ್ ಮಾಡವ್ರೆ. ಹಾಗಾಗಿ ಒಂದು ವರ್ಷ ಶೂಟಿಂಗ್ ನಿಂತೋಗಿತ್ತು. ಯಾಕೆಂದರೆ ಹೆಮ್ಮಾಮಲ್ಲಿ ಏನೋ ಅವರು ಇಬ್ಬರು ಲವರ್ಸ್ಗಳಾಗಿದ್ದಾಗ ಗರ್ಭಿಣಿ ಆದಾಗ ಆ ಗರ್ಭಿಣಿ ಮುಗಿಸ್ಕೊಂಡು ತಾಯ್ತನ ಮುಗಿಸ್ಕೊಂಡು ಮತ್ತೆ ಬಂದು ಕೊನೆಯ ಒಂದು ಕ್ಲಾಸ್ ಮೇಲೆ ಕುಣಿಯುವಂಥ ಶೂಟಿಂಗ್ ಮಾಡಿದರು. ನಾನು ಅವಾಗ ಚಿಕ್ಕ ಮಗು ಇರಬೇಕು, 4 ವರ್ಷ ಇರಬೇಕು. ಆವಾಗ ಸಣ್ಣ ನೆನಪು ಅಷ್ಟೇ. ಹಾಗಾಗಿ ನಮ್ಮ ತಂದೆಗೆ ನೀನು ಒಳ್ಳೆ ಕೆಲಸ ಮಾಡಿ, ಸ್ವಲ್ಪ ಹಿಂದಿ ಬರ್ತಾಯಿತ್ತು ನಮ್ಮ ತಂದೆಗೆ, ನೀನು ಒಳ್ಳೆ ಕೆಲಸ ಮಾಡಿದ್ದೆ, ಮೇಸ್ತ್ರಿ ಆಗಿದ್ದರು ನಮ್ಮ ತಂದೆಯವರು. ಅವ್ರಿಗೆ 500 ರೂಪಾಯಿ ಬಕ್ಸಿಸ್ ಕೊಡ್ತಾರೆ, ಹಾಕೋದು ಲೆಕ್ಕ ಹಾಕಿ 500 ಬಕ್ಸಿಸ್ಗೆ ಇಲ್ಲೊಂದು ಸಣ್ಣ ಮನೆ ಕಟ್ಕೊಂಡಿದ್ದೆ ನಾವು. ಇವತ್ತು ನೆನಪು, ಮೊನ್ನೆ ಹೊಡೆದಾಗ್ತವೆ ಮನೆ, ನಮ್ಮ ತಂದೆ ಸತ್ತ ಮೇಲೆ ಆ ಮನೆ ಹೊಡೆದಾಗ್ತು. ಅವ್ರು ಸಾಯೋ ಗಂಟೆ ಹೊಡೆದಿಲ್ಲ ಮನೆನ, ಯಾಕೆ ನೆನಪಿನ ಅಂಗಳ ಅದು. ಹೀಗಾಗಿ ನಮ್ಮ ತಂದೆಯವರು ಅದ್ರಲ್ಲಿ ಪಾತ್ರ ಮಾಡಿದ್ರು, ಅದ್ರಲ್ಲಿ ಭಾಗವಹಿಸಿದ್ರು, ಅದ್ರಿದ್ರು. ಆ ಋಣ ನಮ್ಮ ಮೇಲಿದೆ ಅನ್ನೋದು ದೊಡ್ಡ ಖುಷಿ ಆಗ್ತಾ ಇದೆ. ನಮ್ಮ ತಂದೆಯವ್ರು ಮೇಸ್ತ್ರಿ ಕೆಲಸ ಮಾಡಿ ಸ್ವಲ್ಪ ಹಿಂದಿ ಬರ್ತದೆ, ಸ್ವಲ್ಪ ಹಿಂದಿ ಬರ್ತಿತ್ತು. ನಮ್ಮ ಅಪ್ಪ ಅವತ್ತೇ SLC, ಅವರು ಚೆನ್ನಾಗಿ ಸ್ವಲ್ಪ ಅರ್ಧ ಇಂಗ್ಲೀಷ್ ಕಲ್ತಿತ್ತು, ಗೊತ್ತಲ್ಲ ಆ ಕಾಲದಲ್ಲಿ. ಸ್ವಲ್ಪ ಇಂಗ್ಲೀಷ್ ಹಿಂದಿ ಟಚಪ್ ಇರೋದ್ರಿಂದ ಸುತ್ತಮುತ್ತ ನಮ್ಮ ಒಡಹಳ್ಳಿ ಗ್ರಾಮ, ದೊಡ್ಡಿ ಗ್ರಾಮ, ಈ ಟೌನು, ಕೆಲವರೆಲ್ಲ ಅಲ್ಲಿ ಲೇಬರ್ ಬೇಕಾಯಿತು. ಅಲ್ಲಿ ಯಾವುದು ವಾಹನಗಳಿರಲಿಲ್ಲ, ಎಲ್ಲ ತಲೆ ನಿಂತ್ಕೊಳ್ಬೇಕಾಗಿತ್ತು, ಹಸ್ಕೊಳ್ಬೇಕಾಗಿತ್ತು, ಎತ್ಕೊಳ್ಬೇಕಾಗಿತ್ತು, ತಾಂಗಬೇಕಾಗಿತ್ತು. ಸ್ವಲ್ಪ ಸಂಪರ್ಕ ಚೆನ್ನಾಗಿದ್ರು ನಮ್ಮ ತಂದೆಯವರು. ಹಾಗಾಗಿ 1 ವರ್ಷಗಳ ಕಾಲ ನಿರಂತರವಾಗಿ ಅಲ್ಲಿ ಕೆಲಸ ಮಾಡಿದರು. ಎತ್ತಿನ ಗಾಡಿ ಬಾಡಿಗೆ ನಮ್ಮ ತಂದೆಯವರು ಎತ್ತಿನ ಗಾಡಿ 3 ಇದ್ದು. ನಮ್ಮ ತಂದೆ, ನಮ್ಮ ದೊಡ್ಡಪ್ಪ, ನಮ್ಮ ತಂದೆ 3 ಎತ್ತಿನ ಗಾಡಿಗಳು ಅಲ್ಲೇ ಇದ್ದು ಬಾಡಿಗೆಗೆ. ಅವ್ರು ಓಡಾಡೋಕ್ಕೆ ಮಾಡೋಕ್ಕೆ, ಸರಕು ಪ್ಯಾಟೇಜ್ ಸಾಗಿಸೋಕ್ಕೆ, ಅಲ್ಲಿ ಕರ್ಕೊಬರೋಕ್ಕೆಲ್ಲ ಎತ್ತಿನ ಗಾಡಿ ಇತ್ತು. ಹಾಗಾಗಿ ನಮ್ಮದೊಂದು ಖುಷಿ ಅಂತ ಅದರಲ್ಲಿ ನಾವು ಇದ್ದೋ, ನಾವು ಭಾಗವಹಿಸಿದ್ದೋ ಒಂದು ಖುಷಿ. ಈಗ ಅಂಥ ಮಹಾನ್ ನಾಯಕರು, ಮಹಾನ್ ಹೀರೋ ಒಬ್ಬರು ಹೊತ್ತೋಗಿದ್ದಾರೆ. ಅವ್ರು ನನ್ನ ಆತ್ಮದಿಂದ ಶಾಂತಿ ಸಿಗಲಿ, ಅವ್ರ ಮಕ್ಕಳು ಒಳ್ಳೇದಾಗಲಿ, ದೇವರು ಅವ್ರಿಗೆ ಶಾಂತಿಯನ್ನು ಕಳಿಸ್ಲಿ ಅಂತ ಹೇಳ್ತೀನಿ. ನೀನು ಒಳ್ಳೆ ಕೆಲಸ ಮಾಡಿದ್ದೆ, ಮೇಸ್ತ್ರಿ ಆಗಿದ್ದರು ನಮ್ಮ ತಂದೆಯವರು. ಅವ್ರಿಗೆ 500 ರೂಪಾಯಿ ಬಕ್ಸಿಸ್ ಕೊಡ್ತಾರೆ, ಹಾಕೋದು ಲೆಕ್ಕ ಹಾಕಿ 500 ಬಕ್ಸಿಸ್ಗೆ ಇಲ್ಲೊಂದು ಸಣ್ಣ ಮನೆ ಕಟ್ಕೊಂಡಿದ್ದೆ ನಾವು. ಇವತ್ತು ನೆನಪು, ಮೊನ್ನೆ ಹೊಡೆದಾಗ್ತವೆ ಮನೆ, ನಮ್ಮ ತಂದೆ ಸತ್ತ ಮೇಲೆ ಆ ಮನೆ ಹೊಡೆದಾಗ್ತು. ಅವ್ರು ಸಾಯೋ ಗಂಟೆ ಹೊಡೆದಿಲ್ಲ ಮನೆನ, ಯಾಕೆ ನೆನಪಿನ ಅಂಗಳ ಅದು. ಹೀಗಾಗಿ ನಮ್ಮ ತಂದೆಯವರು ಅದ್ರಲ್ಲಿ ಪಾತ್ರ ಮಾಡಿದ್ರು, ಅದ್ರಲ್ಲಿ ಭಾಗವಹಿಸಿದ್ರು, ಅದ್ರಿದ್ರು. ಆ ಋಣ ನಮ್ಮ ಮೇಲಿದೆ ಅನ್ನೋದು ದೊಡ್ಡ ಖುಷಿ ಆಗ್ತಾ ಇದೆ. ನಮ್ಮ ತಂದೆಯವ್ರು ಮೇಸ್ತ್ರಿ ಕೆಲಸ ಮಾಡಿ ಸ್ವಲ್ಪ ಹಿಂದಿ ಬರ್ತದೆ, ಸ್ವಲ್ಪ ಹಿಂದಿ ಬರ್ತಿತ್ತು. ನಮ್ಮ ಅಪ್ಪ ಅವತ್ತೇ SLC, ಅವರು ಚೆನ್ನಾಗಿ ಸ್ವಲ್ಪ ಅರ್ಧ ಇಂಗ್ಲೀಷ್ ಕಲ್ತಿತ್ತು, ಗೊತ್ತಲ್ಲ ಆ ಕಾಲದಲ್ಲಿ. ಸ್ವಲ್ಪ ಇಂಗ್ಲೀಷ್ ಹಿಂದಿ ಟಚಪ್ ಇರೋದ್ರಿಂದ ಸುತ್ತಮುತ್ತ ನಮ್ಮ ಒಡಹಳ್ಳಿ ಗ್ರಾಮ, ದೊಡ್ಡಿ ಗ್ರಾಮ, ಈ ಟೌನು, ಕೆಲವರೆಲ್ಲ ಅಲ್ಲಿ ಲೇಬರ್ ಬೇಕಾಯಿತು. ಅಲ್ಲಿ ಯಾವುದು ವಾಹನಗಳಿರಲಿಲ್ಲ, ಎಲ್ಲ ತಲೆ ನಿಂತ್ಕೊಳ್ಬೇಕಾಗಿತ್ತು, ಹಸ್ಕೊಳ್ಬೇಕಾಗಿತ್ತು, ಎತ್ಕೊಳ್ಬೇಕಾಗಿತ್ತು, ತಾಂಗಬೇಕಾಗಿತ್ತು. ಸ್ವಲ್ಪ ಸಂಪರ್ಕ ಚೆನ್ನಾಗಿದ್ರು ನಮ್ಮ ತಂದೆಯವರು. ಹಾಗಾಗಿ 1 ವರ್ಷಗಳ ಕಾಲ ನಿರಂತರವಾಗಿ ಅಲ್ಲಿ ಕೆಲಸ ಮಾಡಿದರು. ಎತ್ತಿನ ಗಾಡಿ ಬಾಡಿಗೆ ನಮ್ಮ ತಂದೆಯವರು ಎತ್ತಿನ ಗಾಡಿ 3 ಇದ್ದು. ನಮ್ಮ ತಂದೆ, ನಮ್ಮ ದೊಡ್ಡಪ್ಪ, ನಮ್ಮ ತಂದೆ 3 ಎತ್ತಿನ ಗಾಡಿಗಳು ಅಲ್ಲೇ ಇದ್ದು ಬಾಡಿಗೆಗೆ. ಅವ್ರು ಓಡಾಡೋಕ್ಕೆ ಮಾಡೋಕ್ಕೆ, ಸರಕು ಪ್ಯಾಟೇಜ್ ಸಾಗಿಸೋಕ್ಕೆ, ಅಲ್ಲಿ ಕರ್ಕೊಬರೋಕ್ಕೆಲ್ಲ ಎತ್ತಿನ ಗಾಡಿ ಇತ್ತು. ಹಾಗಾಗಿ ನಮ್ಮದೊಂದು ಖುಷಿ ಅಂತ ಅದರಲ್ಲಿ ನಾವು ಇದ್ದೋ, ನಾವು ಭಾಗವಹಿಸಿದ್ದೋ ಒಂದು ಖುಷಿ. ಈಗ ಅಂಥ ಮಹಾನ್ ನಾಯಕರು, ಮಹಾನ್ ಹೀರೋ ಒಬ್ಬರು ಹೊತ್ತೋಗಿದ್ದಾರೆ. ಅವ್ರು ನನ್ನ ಆತ್ಮದಿಂದ ಶಾಂತಿ ಸಿಗಲಿ, ಅವ್ರ ಮಕ್ಕಳು ಒಳ್ಳೇದಾಗಲಿ, ದೇವರು ಅವ್ರಿಗೆ ಶಾಂತಿಯನ್ನು ಕಳಿಸ್ಲಿ ಅಂತ ಹೇಳ್ತೀನಿ.